ಮಾತಾಡಿದ್ದಕ್ಕೆ ಶಿಕ್ಷಕ ರೂಪೇಶ್ ವಜಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದಲ್ಲಿ ವರದಿಯಾದ ಬಳಿಕ ನವರಂಗಿ ನಾಟಕವಾಡ್ತಾ ಆರ್ವಿ ಕಾಲೇಜು ಎನ್ನುವಂತ ಅನುಮಾನ. ಮಾಧ್ಯಮದ ಮುಂದೆ ಆರ್ವಿ ಕಾಲೇಜು ಕಣ್ಣೊರೆಸುವ ತಂತ್ರ ಮಾಡ್ತಾ ಪ್ರೊಫೆಸರ್ ರೂಪೇಶ್ ರನ್ನ ಮತ್ತೆ ರೀಜಾಯಿನ್ ಮಾಡಿದ್ರು. ಇನ್ನು ಕೆಲ ದಿನದಲ್ಲೇ ಮತ್ತೆ ಕೆಲಸದಿಂದ ವಜಾ ಮಾಡಿದೆ ಸಂಸ್ಥೆ. ಈ ಬಗ್ಗೆ ಎಲ್ಲೂ ಮಾತಾಡದಂತೆ ಶಿಕ್ಷಕನಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇದು ಕಾಣ್ತಾ ಇರುವ ಕಾಲೇಜು ಆರ್ವಿ ಲರ್ನಿಂಗ್ ಹಬ್ ಅಂತ. ನಾನಿಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ. ಕಾರಣ ಏನು, ಇದು ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ, ಈ ಕಾಲೇಜಿನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ, ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತು. ನಾನು ಗೊತ್ತಿಲ್ಲದೆ ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಗೊತ್ತಿಲ್ಲದೆಲ್ಲ ಅಲ್ಲಿ ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದ್ರಿಂದ. ಪಾಠ ಮಾಡ್ತಾ ಇರುವಾಗ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳಿತು. ನನಗೆ ತುಂಬ ಕನ್ಫ್ಯೂಷನ್ ಆಯಿತು, ಏನಪ್ಪ ಇದು ಅಂತ. ನಾನು ಮಗುಗೆ ಹೇಳಿದೆ ಯಾಕೆ ಅಂತ. ನನಗೆ ಕನ್ನಡ ಬರೋಲ್ಲ, ಇಂಗ್ಲೀಷಲ್ಲೇ ಪಾಠ ಮಾಡಬೇಕು, ಇಂಗ್ಲೀಷಲ್ಲಿ ಆನ್ಸರ್ ಮಾಡಿದ್ದು, ಇಂಗ್ಲೀಷ್ ಮೀಡಿಯಮ್ ಆಗಿದ್ದರಿಂದ ಅಂತೇಳಿ ತುಂಬ ವಾಗ್ವಾದ ಮಾಡಿತ್ತು ಆ ಮಗು. ನಾನು ಬೇಜಾರಾಗಿ ಕೇಳಿದಲ್ಲಮ್ಮ, ನೀನು ನಿಮಗೆ ಕೇಳ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಕಲಿತು, ನಿಮಗೆ ಕನ್ನಡ ಬರೋಲ್ಲ ಅಂತ ಹೇಳ್ತಾ ಇದೆಯಾ, ಅವಳು ಕೇಳಿದ ಪ್ರಶ್ನೆ ಕನ್ನಡದಲ್ಲಿರೋದು ಅದು ನಿಂಗೆ ಹೆಂಗೆ ಅರ್ಥ ಆಗುತ್ತೆ ಅಂತ